ಸ್ನೇಹಿತರೆ ನಮಸ್ಕಾರ. ಲಲಿತ್ ಮಹಲ್ ಗೇಟ್ ರೋಡಿಂದ ಹೋಗುವಂತ ಸಂದರ್ಭ ಒದಗಿ ಬಂತು. ನೋಡಿದ್ರೆ ನಮ್ಮ ಪರಂಪರೆ, ನಮ್ಮ ಮೈಸೂರಿನ ಇತಿಹಾಸದ ಗತ ವೈಭವ ಸಾರುವಂತಹ ಹೆಬ್ಬಾಗಿಲುಗಳ ದುಸ್ಥಿತಿ ನೋಡಿ ಕಣ್ಣೀರು ಬರೋದೊಂದು ಬಾಕಿ. ಯಾಕೆ ಗೊತ್ತಾ, ನಾವು ಶಾಲಾ ಸಮಯದಲ್ಲಿ ನಾವು ಚಿಕ್ಕವರಿದ್ದಾಗ ಈ ಇತಿಹಾಸಗಳನ್ನೆಲ್ಲ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ಸುಂದರವಾಗಿ ನೋಡ್ತಾ ಇದ್ವಿ. ಎಲ್ಲ ಸರಿ, ಆ ಗೇಟ್ಗಳು ಅಲ್ಲಿ 2 ಸೈನಿಕರು ಇದ್ದು ಗೇಟ್ ತೆಗಿತಿದ್ರೇನೋ ಅವಾಗ. ರಾಜರು ಬಂದ್ರೆ, ರಾಜರುಗಳು ಇನ್ಯಾರೇ ಬಂದ್ರು ಹೋದ್ರುವೆ. ಇವತ್ತು ಆ ಸ್ಥಿತಿ ನೋಡಿ, ಹಳ್ಳಿ ಗಿಡ ಹುಟ್ಟಿ ಮರ ಆಗಿ ಬೇರೆಲ್ಲ ಬಿಟ್ಟು ಬಿರುಕು ಬಿಡ್ತಾ ಐತೆ. ಬಿದ್ದೋದ್ಮೇಲೆ ಓಡ್ ಬರ್ತೀರಾ? ಇಲ್ಲಿ ನೋಡಿ, ನಮ್ಮ ರಾಜರು ಕಟ್ಟಿಸಿದಂತ ಈ ಒಂದು ಕಟ್ಟಡ ಹಾನಿ ಆಗ್ಬಿಟ್ಟೈತೆ, ಬಿದ್ಬಿಟ್ಟೈತೆ ಅಂತ ಒಂದಷ್ಟು ನ್ಯೂಸ್ ಚಾನಲ್ಗಳು. ನಾನು ಮಾಧ್ಯಮದವ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ, ನೀವು ಕೂಡ ಸಮಾಜದ ಒಂದು ಭಾಗ, ಸಮಾಜದ ಶಿಕ್ಷಕರು. ನೀವು ಓರೆಕೋರೆಗಳನ್ನ ತಿದ್ದುವಂತ ಶಕ್ತಿ ಭಗವಂತ ನಿಮಗೆ ಕೊಟ್ಟವನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಸ್ತಂಭ ಅಂತ ಬೇರೆ ಹೇಳ್ತೀರಾ. ಬಂದಂತ ಇಂಥದನ್ನೆಲ್ಲ ಕಠೋರವಾಗಿ ವರದಿ ಮಾಡಿ ಟೀಕಿಸಿ ಈ ಜಿಲ್ಲೆಯ ಉಸ್ತುವಾರಿಗಳಿಗೆ ಕಳಿಸಿ. ಮತ್ತೆ ಇವತ್ತು ನೋಡಿ, ಬಹಳ ನಾವು ಹಲ್ಲು ತುಟಿ ಮಧ್ಯೆ ಇರೋ ನಾಲ್ಗೆನೂ ನಮ್ದೇನೆ, ಹಲ್ಲು ನಮ್ದೇನೆ, ತುಟಿನೂ ನಮ್ದೇನೆ. ಮೈಸೂರಿನ ಸಂಸದರು ಯಾರು? ಮಹಾರಾಜರು. ಇಂಥದ್ದೆಲ್ಲ ನೀವು ಗಮನಕ್ಕೆ ತಗೊಂಡು ನಮ್ಮ ಮೈಸೂರಿನ, ನಿಮಗೆ ನಾವು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಕುಟುಂಬದ ಆಸ್ತಿ, ನಿಮ್ಮ ಕುಟುಂಬದ ಕೊಡುಗೆ ಇದು, ಆಯ್ತಾ? ಹಾಗಾಗಿ ಆ ಒಂದು ಮೈಸೂರು ಬೆಂಗಳೂರು ರೋಡ್ ಹತ್ರ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ಒಂದು ಗೇಟ್ ಇದಾಗಿದೆ, ಇದೊಂದು. ಮತ್ತೆ ಮೆಟ್ರೋಪೋಲ್ ಹತ್ರ ಕಲಾಮಂದಿರದ ಹತ್ರ ಒಂದಿದೆ, ಅದು. ಮತ್ತೆ ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ. ಇದನ್ನೆಲ್ಲ ನೀವು ನಿರ್ವಹಣೆ ಮಾಡಿ ಬಣ್ಣ ಹೊಡಿಸುವಂತ ಕೆಲಸಕ್ಕೆ ಮುಂದಾಗಿ ಅಭಿವೃದ್ಧಿ ಪಡಿಸಿ. ಬಹಳಷ್ಟು ನಮ್ಮ ಇದು ಕೇರ್ ಆಸ್ಪತ್ರೆಯ ಕಟ್ಟಡ ಆಗಿರ್ಬೋದು, ಅದ್ರ ಮುಂದೆ ಇರೋ ಗ್ರಂಥಾಲಯ ಆಗಿರ್ಬೋದು, ಎಲ್ಲಾ ಕಟ್ಟಡದ ಮೇಲೆ ಅರಳಿ ಗಿಡ ಹುಟ್ಟಿ ಮರ ಆಗ್ತಾ ಇದೆ. ಬಿದ್ದೋಗಿ ಅದು ಬೇರ್ ಬಿಟ್ಟು ಹಾಳಾದ್ಮೇಲೆ, ನಶಿಸಿ ಹೋದ್ಮೇಲೆ ಬಾಯ್ ಬಡ್ಕೊಂಡ್ರೆ ಅದು ಉದ್ಭವ ಮೂರ್ತಿ ತರ ಉದ್ಭವಿಸಿ ನಿಂತ್ಕೊಳ್ಳಲ್ಲ. ನೋಡಿ, ಜನಕ್ಕೆ ಕೇಳಿ, ಏನಣ್ಣ ಅದು ಹೆಂಗಿರ್ಬೇಕಾಗಿತ್ತು ಅಲ್ಲ. ಬೇರೆ ರಾಜರು ಕಟ್ಟಿರುವಂತ ಕಟ್ಟಡಗಳನ್ನ ರಾಜಕೀಯದವರು ಶುದ್ಧಗೊಳಿಸಿದ್ರೆ ಸಾಕು. ಇನ್ನೊಂದು ಈ ಮಾತು ಹೇಳಕ್ಕೆ ನಾನು ಒಂಚೂರು ಹಿಂಜರಿ ಅಲ್ಲ. ಬ್ರಿಟಿಷರ ಕಾಲದಲ್ಲಿ ಕಟ್ಟಂತಹ ಕಟ್ಟಡಗಳು, ಸೇತುವೆಗಳು ಇವತ್ತಿಗೂ ಸೇವೆ ನೀಡ್ತಾ ಇದ್ದಾವೆ. ಇವತ್ತಿನ ಭ್ರಷ್ಟಾಚಾರದ ಪ್ರತಿಫಲವಾಗಿ ಇರ್ತಕ್ಕಂಥ ಕಟ್ಟಡಗಳು ಜನರ ಸೇವೆಗೆ ಉದ್ಘಾಟನೆ ಆಗಿ ಕೆಲವೇ ದಿನಗಳಲ್ಲಿ ಹಾನಿ ಆಗ್ತಾ ಇದ್ದಾವೆ. ಇದನ್ನೆಲ್ಲ ನೋಡಿದಾಗ ನಾವು ಬರೀ ಹೊಗಳ್ಕೊಂಡು, ಕವಿತೆ ಕವನ ಬಡ್ಕೊಂಡು, ಜೈಕಾರ ಹಾಕೊಂಡು ನಿಲ್ಬೇಕಾ, ಅಥವಾ ಇಂಥದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾ? ನೋಡ್ರಿ, ಅಲ್ಲೆಲ್ಲ ಒಂದ ಮಾಡಿ ಗೋಡೆಗಳೆಲ್ಲ ಯಾವ ರೀತಿ ಆಗ್ತಾ ಇದೆ. ಮೂಲೆ ಸಿಕ್ಕಿದ್ರೆ ಸಾಕು, ಹೋಗಿ ಒಂದ ನಾಯಿ ಕೂಡ ಇವತ್ತು ಜಾಗ ಹುಡುಕುತ್ತೆ, ಎಲ್ಲಾದ್ರೂ ಒಂದು ನಿಂತ್ ಕಡೆ ಒಂದ ಮಾಡಲ್ಲ. ನಾವು ಎಲ್ಲೆಂದ್ರಲ್ಲಿ ಮಾಡಿ ಕಟ್ಟಡಗಳ ಹಾನಿ ಮಾಡ್ತಾ ಇದೀವಲ್ಲ, ಸರಿನಾ? ಆ ಗೇಟ್ಗಳು ನೋಡಿ, ಬನ್ನಿ ಅಣ್ಣ. ಇವತ್ತಿನ ರಾಜಕೀಯಗಳು ಇವತ್ತು ಕೇವಲ ಇದನ್ನ ಕ್ಲೀನ್ ಮಾಡಿ ಬಣ್ಣ ಹೊಡೆದ್ರೆ ಸಾಕು. ಬನ್ನಿ ಇಲ್ಲಿ. ನೋಡಿ, ಗೇಟ್ಗಳು ನೋಡಿ ಯಾವ ಸ್ಥಿತಿಯಲ್ಲಿದ್ದಾವೆ. ಆ ಗೇಟ್ ನೋಡಿ, ಅಲ್ಲಿ ಏನಪ್ಪ ಹೇಳ್ಬೇಕು ಇದಕ್ಕೆ? ನೋಡ್ಕೊಂಡು ಖುಷಿ ಪಟ್ಬಿಟ್ಟು ಹೋಗ್ಬೇಕಾ? ಅದನ್ನೆಲ್ಲ ಕ್ಲೀನ್ ಮಾಡಿ, ಅದಕ್ಕೆಲ್ಲ ಬಣ್ಣ ಬಳಸಿ. ಏನ್ರಿ ನೋಡಿ, ಸಾರ್ವಜನಿಕರಿಗೂ ಇದು ತೊಂದರೆನೇ. ಇದು ನೋಡಿ ಹೆಂಗಿದೆ ರೋಡ್. ಬನ್ನಿ ಇಲ್ಲಿ, ಈ ಕಡೆ ಬನ್ನಿ. ರೋಡಿನ ಅಳತೆ ತೋರಿಸಿ. ಈ ಕಡೆ ಬಾಣ. ರೋಡು ಎಲ್ಲಿದೆ, ಯಾವ ರೀತಿ ಇದೆ? ಒಂದು ಯಾವನಾದ್ರೂ ಇದಕ್ಕೆ ಹೊಡ್ಕೊಂಡ್ರೆ ಅಪಘಾತ ಆಗಲ್ವಾ? ಇದು ಸ್ಪೀಡ್ ಆಗಿ ಬರ್ತವೆ ಗಾಡಿಗಳು. ಒಂಚೂರು ನೋಡಿ, ಒಳ್ಳೆ ಈಟಿ ತರ, ಮೀಟೋ ತರ ಇದೆ ಇದು. ಒಂದು ಚೂರು ತಾಗಿದ್ರು ಸಾಕು, ಇದಕ್ಕೆ ಯಾರಾದ್ರೂ ಸೀರೆ ಸೆರಗು ಬಂದು ಈ ಕಡೆ ತಾಗಿದ್ರು ಕೂಡ ಬೀಳ್ತಾರೆ. ಹಿಂಗಿರ್ಬೇಕಾ ಇದು? ಏನ್ ಹೇಳಪ್ಪ ಅಣ್ಣ, ಒಂದ್ ನಿಮಿಷ. ಏಟಾಗಲ್ವಾ? ನೋಡಿ ಇಲ್ಲಿ ಜನ. ಅಣ್ಣ, ಇದು ಏಟಾಗಲ್ವಾ ಯಾರಿಗಾದ್ರೂ? ಎಂತ ಕಬ್ಬಣ ಇದು? ಏನ್ರಿ ಇದು ಏಟಾಗಲ್ವನ್ರಿ? ರೋಡಿನ ಮಧ್ಯ ಇದೆ. ಇದು ನೋಡಿ ಇಲ್ಲಿ, ಈ ಕಡೆ ಹಿಂಗ್ ಬನ್ನಿ ತೋರಿಸಿ. ಆ ರೋಡು ಹಿಂಗ್ ಬಂದು ಇಲ್ಲಿ ನಿಂತಿದೀವಲ್ಲ ನೀವು, ಈ ಕಡೆ ಇದು ರೋಡ್ ಎಂಡು. ಏಟಾಗಲ್ವಾ ಸರ್ ಇದು? ಅಣ್ಣ, ಏಟಾಗಲ್ವಾ ಇದು? ನೋಡಿ ಯಾವ ರೀತಿ ಇದೆ.
ಆ ಗೇಟು ಸುಧಾ ಮುರಿದ್ಬಿದ್ದಿದೆ, ಇದು ಹಾಳಾಗಿದೆ, ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಅವನತಿಯ ಹಂತದಲ್ಲಿದೆ, ನಶಿಸಿ ಹೋಗುತ್ತೆ ಇದೆಲ್ಲ. ಅವತ್ತು ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಏನೆಲ್ಲ ಅವ್ರ ಶ್ರಮ ಇತ್ತು, ಇವತ್ತು ನಾವು ಅದನ್ನ ಉಳಿಸ್ಕೊಳ್ದೇನೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಉಳಿಸ್ಕೊಡ್ದೇನೆ ನಾವು ಹಾಳು ಮಾಡ್ತಾ ಇದ್ದೀವಿ. ಬಂದಿದ್ದಾರೆ ನೋಡಿ, ಇದೆಲ್ಲ ಇದಾಗಿ ವಸ್ತಿ ಆಗಿ ಡ್ಯಾಮ್ ಆಗಿ ಗೋಡೆ ಯಾವ ರೀತಿ ಆಗಿದೆ. ಇದನ್ನೆಲ್ಲ ಏನಪ್ಪ ಮಾಡಬೇಕು, ಯಾರಪ್ಪ ನಿರ್ವಹಣೆ ಮಾಡಬೇಕು? ಬನ್ನಿ, ಏನಣ್ಣ ಈ ಗೇಟ್ ರೆಡಿ ಆಗ್ಬೇಕು ತಾನೆ? ನೀವು ಮೀಡಿಯಾದವ್ರ? ನಾವು ಅದೇ ಮಾಡ್ತಾ ಇರೋದು. ಮಾಡಿ ರೆಡಿ ಆಗ್ಬೇಕಲ್ವಾ? ಎಲ್ಲರ ಒಂದು ಆಗ್ರಹ ಏನಪ್ಪಾ ಅಂದ್ರೆ ನಮ್ಮ ಮೈಸೂರಿನ ಗತ ವೈಭವ, ಪರಂಪರೆ, ಇತಿಹಾಸ ಸಾರುವಂತಹ ಎಲ್ಲಾ ಕಟ್ಟಡಗಳು ದುರಸ್ತಿ ಮಾಡಿ, ಜೀರ್ಣೋದ್ಧಾರ ಮಾಡಿ, ಬರೀ ಕಚ್ಚಾಡ್ಕೊಂಡು ರಾಜಕೀಯ ಮಾಡ್ಕೊಂಡೆ ಕಾಲಹರಣ ಮಾಡಿದ್ರೆ ಪ್ರತಿ 5 ವರ್ಷ ಬರ್ತಾರೆ. ಮೊದಲನೇ ವರ್ಷದಲ್ಲಿ ಅದು ಇದು ಅಂತ ಯೋಜನೆ ಬಗ್ಗೆ ಮಾತಾಡ್ತಾರೆ. ಇನ್ನು 4 ವರ್ಷ ಸದ್ದೇ ಇಲ್ಲ. ಬರೀ ರೋಡ್ ಮಾಡೋದು ಒಂದೇ ಅಭಿವೃದ್ಧಿ ಕೆಲಸ ಅಲ್ಲ, ಕಿತ್ತಾಕಿ ಡಾಂಬರ್ ಹಾಕಿ ಅದೊಂದೇ ಅಭಿವೃದ್ಧಿ ಕೆಲಸ ಅಲ್ಲ, ಅಥವಾ ಕಿತ್ತಾಕಿ ಚರಂಡಿ ಮಾಡ್ಬಿಡಿ ಅದೊಂದೇ ಅಲ್ಲ. ಮಾಡ್ದಂತ ಕೆಲಸಗಳನ್ನ, ಮಾಡ್ದಂತ ಕಟ್ಟಡಗಳನ್ನ ದೀರ್ಘಕಾಲ ಸೇವೆಗೆ ಸಿದ್ಧವಾಗೋ ರೀತಿಯಲ್ಲಿ ಮಾಡೋದು. ಶಾಶ್ವತ ಯಾವ್ದು ಇಲ್ಲ ಅಣ್ಣ, ಎಲ್ಲ ಒಂದು ಹಂತಕ್ಕೆ ಒಂದು ಕಾಲಘಟ್ಟದಲ್ಲಿ ನಿರ್ನಾಮ ಆಗುತ್ತೆ. ಅದು ಪ್ರತಿಯೊಂದಕ್ಕೂ ಒಂದು ಅವಧಿ ಇದೆ. ಅಟ್ಲೀಸ್ಟ್ ನೀವು ಮಾಡೋ ಅಂತಹ ಒಂದು ಕಟ್ಟಡಗಳು ಒಂದು 20-30 ವರ್ಷ ಬರಲಿಲ್ಲ ಅಂದ್ರೆ ಏನಕ್ಕೆಪ್ಪ? ಏನಕ್ಕೆ? 5 ವರ್ಷಕ್ಕೆ ಒಂದು ಯೋಜನೆ ಮಾಡಿ ಕಿತ್ತಾಕ್ಬಿಟ್ಟು ಅವ್ರು ಯಾರೋ ಡಾಂಬರ್ ಹಾಕಿದ್ರು, ಇವ್ರು ಯಾರೋ ಕಾಂಕ್ರೀಟ್ ಹಾಕಿದ್ರು, ಇನ್ಯಾರೋ ಇನ್ನೊಂದು ಮಾಡಿದ್ರು. ಅದೇ ನಾವು ಕಾಯ್ತಾ ಇದೀವಿ ಚಿನ್ನದ ರಸ್ತೆ ಯಾವತ್ತಾಯ್ತದೆ ಅಂತ. ಅದೆಲ್ಲ ನಾನು ಮಾತಿಗೆ ಹೇಳ್ತಾ ಇದ್ದೀನಿ. ನನ್ನ ಪೂರ್ಣ ಕಾಳಜಿ ಇರೋದೆ ಇಂತಹ ಕಟ್ಟಡಗಳು, ಇಂತಹ ಪಾರಂಪರಿಕ ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕು. ಅದೇ ನಮ್ಮ ಮೂಲ ಉದ್ದೇಶ. ನಾನು ವಿಡಿಯೋ ಮಾಡಿದ್ದು ಇದು ತೂಗದೀಪ ಶ್ರೀನಿವಾಸ್ ವೃತ್ತ ಸರ್ಕಲ್. ಧನ್ಯವಾದ.